ಸದ್ಯದ ಪರಿಸ್ಥಿತಿ ಪ್ರವಾಹ ಅಥವಾ ಯಾವ ರೀತಿಯಾಗಿದೆ? ಘಟಪ್ರಭಾ 65,000 ಇದು ಒಳಹರಿವುದಿಂದ ನದಿಯಲ್ಲಿ ಕಾಯ್ಬಿಟ್ಟು ಇಲ್ಲಿ ಏನಾಗ್ತದೆ, ಮುಧೋಳದಲ್ಲಿ ಒಂದು 8 ಈ ನದಿ ದಡದಲ್ಲಿರೋ ಗ್ರಾಮಗಳಿಗೆ ಎಫೆಕ್ಟ್ ಆಗ್ತದೆ. ಈಗಾಗಲೇ ನಾವು ಮುಂಜಾಗ್ರತವಾಗಿ ಮಿರ್ಜಿ ಇದರಲ್ಲಿ ಕಾಳಜಿ ಕೇಂದ್ರ ಕೂಡ ಇದು ಮಾಡಿದ್ವಿ. ಅದರಲ್ಲಿ ಒಂದು 12 ಕುಟುಂಬ, ಒಂದು 62 ಮೆಂಬರ್ಸು ಅಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೆವು. ಪಕ್ಕದಲ್ಲಿದ್ದವ್ರಿಗೂ ಕೂಡ ಹೇಳಿದ್ವಿ ಇಮಿಡಿಯೇಟಾಗಿ ಶಿಫ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕುಟುಂಬದವ್ರಿಗೆ ಅಂತ ಹೇಳ್ಬಿಟ್ಟು. ಎಲ್ಲ ಆಹಾರ ವ್ಯವಸ್ಥೆ ಮಾಡಿದೆವು. ವೈದ್ಯಾಧಿಕಾರಿಗಳಾದಾರ, ಸೆಕ್ಯೂರಿಟಿ ಕೊಡಲಿಕ್ಕೆ ಪೊಲೀಸ್ ಇಲಾಖೆ ಇದೆ, ಮತ್ತು ಪಂಚಾಯತಿಯವರು ಇದ್ದಾರೆ, ನಮ್ಮ ಕಂದಾಯ ಇಲಾಖೆ ಅಧಿಕಾರಿ, ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಜಾನುವಾರು ಇದ್ದರೂ ಕೂಡ ಮೇವು ಕೂಡ ಅದನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಪ್ರಾಥಮಿಕ ಚಿಕಿತ್ಸೆ ಕೂಡ ಅದನ್ನು ಕೂಡ ವ್ಯವಸ್ಥೆ ಮಾಡಿದೆ. ಈಗ ಮುಧೋಳದ ಬ್ರಿಡ್ಜ್ ಏನಾದರೂ ಮುಳುಗಡೆ ಸಾಧ್ಯತೆ? ಈಗಾಗಲೇ ಈ ಇದರಲ್ಲಿ ಒಂದು 12 ಬ್ರಿಡ್ಜ್ಗೆ, ಮುಧೋಳದಲ್ಲಿ ಯಾದವಾಡ ಬ್ರಿಡ್ಜ್ ಏನಿದೆಯಲ್ಲ ಅದು ಇನ್ನೂ 1 ಫೀಟ್ ಮಾತ್ರ ಉಳಿದಿದೆ. ನಿನ್ನೆ ಬಿಟ್ಟಿದ್ದು ನೀರು ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾಯಿದ್ದೇವೆ ನಾವು, ಚೀಫ್ ಇಂಜಿನಿಯರ್ ಹಿಡಿಕಲ್ ಇವ್ರ ಜೊತೆಗೆ. ಅವ್ರು ನಿನ್ನೆ ಬಿಟ್ಟಿದ್ದಾರಲ್ಲ, ಭರ್ತಿ ಆದ ತಕ್ಷಣ ಇಮಿಡಿಯೇಟ್ ಬ್ಯಾರಿಕೇಡ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಸದೃಢಗೊಂಡಿದೆ. ಅವರು ಜಂಟಿಯಾಗಿ ಮಾಡ್ತಾಯಿದ್ರು. ಸರಿ, ಪ್ರತಿ ವರ್ಷವೂ ಕೂಡ ಬ್ರಿಡ್ಜ್ ಚಿಚ್ಕಂಡಾಗಿರ್ಬೋದು, ನಮ್ಮ ಯಾದವಾಡ ಆಗಿರ್ಬೋದು, ಮುಳುಗಡೆ ಆಗೇ ಆಗುತ್ತೆ. ಪರಿಹಾರಕ್ಕೋಸ್ಕರ ಎಷ್ಟು ಸಲ ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ತಾವು ಸ್ಥಳೀಯರ ಹೀಗಾಗಿ ಇದರಲ್ಲೂ ಜಿಲ್ಲಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದೀರಿ. ಮುಧೋಳಕಿ ತಾಲೂಕಿಗೆ ಸಂಬಂಧಪಟ್ಟಂತೆ ಏನಾದರೂ ಕಾಮಗಾರಿಗಳಿದೆಯಾ ನೆಕ್ಸ್ಟ್ ಹೊಸ ಬ್ರಿಡ್ಜ್ಗಳೇನು? ಅದನ್ನು ಎಕ್ಸಾಮಿನ್ ಮಾಡ್ತೀವಿ ರೀ. ನಮ್ಮ ಉಸ್ತುವಾರಿ ಸಚಿವರು ಇವಾಗ ಆ್ಯಸ್ ಆಫ್ ನೋ ಇದು ಇಲ್ಲ. ಬಟ್ ಇವಾಗ ಒಂದು ಗಮನಿಸಲಾಗಿ, ಇವಾಗ ಮಿರ್ಜಿ ಏನು ಹೋಗಿದ್ದಲ್ಲ, ಅಲ್ಲಿ ಒಂದು 42 ಕುಟುಂಬಗಳು ಇದ್ದಾವೆ. ಪಾಪ ಅವರು ಬಡವರು, ಜಮೀನು ಇಲ್ಲಾರ್ದವರು. ಅವ್ರು ಬೇರೆ ಕಡೆ ಪುನರ್ವಸತಿ ಕಲ್ಪಿಸಿದ್ರೆ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮಾನ್ಯ ಸಚಿವರ ಸಾಹೇಬ್ರ ಜೊತೆ ಒಂದು ಡಿಸ್ಕಸ್ ಮಾಡ್ಕೊಂಡು ಮಾಡ್ತೀವಿ. ಸರಿ, ಪ್ರವಾಹ ಅಂತ ಬಂದಾಗ ಪ್ರತಿ ಸಲ ಜನರಿಗೆ ಸುರಕ್ಷತೆ ಬೇಕಾಗುತ್ತೆ, ಅಥವಾ ಅವ್ರು ನದಿ ದಡಕ್ಕೆ ಹೋಗುವಂಥದ್ದು ಏನಾದರೂ ಮಾಡ್ತಾರೆ, ಬ್ಯಾರಿಕೇಡ್ ಅಳವಡಿಸು, ಇಂಥ ಯಾವ ರೀತಿಯಾದಂಥ ಭದ್ರತೆಗಳನ್ನು ಕೈಗೊಳ್ತಾರೆ? ಪ್ರತಿ ವರ್ಷ ಹೇಗೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡುವಾಗ ಏನೇನು ಸಮಸ್ಯೆ ಬರುತ್ತೆ ಅದು ನಾವು ಎನಿವೇ ಯೋಚನೆ ಮಾಡ್ತೀವಿ. ಈ ಸರಿ ಕೂಡ ಅದೇ ರೀತಿ ಮಾಡ್ತೀವಿ, ಅಡ್ವಾನ್ಸ್ ಆಗಿ ಹಾಕ್ತೀವಿ. ಅವರು ಮತ್ತು ಲೋಕಲ್ ಸ್ಟೇಷನ್ ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಏನು ಸ್ವಲ್ಪ 24/7 ಮೆನ್ ಹಾಕೋದು ವ್ಯವಸ್ಥೆ, ಅಲ್ಲಿ ಲೈಟ್ ಹಾಕೋದು ವ್ಯವಸ್ಥೆ, ಪ್ಲಸ್ ರೆವೆನ್ಯೂ ಜೊತೆ ಕೋಆರ್ಡಿನೇಷನ್ ಮಾಡಿ ಅವ್ರ ಕಡೆಯಿಂದ ಸ್ವಲ್ಪ ವ್ಯವಸ್ಥೆ ಆಗುತ್ತೆ, ನಮ್ಮ ಕಡೆಯಿಂದ ಆಗುತ್ತೆ. ಒಟ್ಟಾರೆ ಏನು ಇಂಪಾರ್ಟೆಂಟ್ ಇದೆ, ನಾವು ಟೀಮ್ ಥರ ಕೆಲಸ ಮಾಡಬೇಕು, ಪಬ್ಲಿಕ್ ಥರ ಕೆಲಸ ಮಾಡಬೇಕು, ಆ ಥರ ವ್ಯವಸ್ಥೆ ಮಾಡ್ತೀವಿ. ಬೋಟಿಂಗ್ ಬಗ್ಗೆ ನನಗೆ ಹೇಳೋಕ್ಕೆ ಆಗಲ್ಲ, ಅದು ಫೈರ್ ಡಿಪಾರ್ಟ್ಮೆಂಟನ್ನು ಕೇಳಬೇಕು. ನಮ್ಮದು ಪೊಲೀಸ್ ಅಲ್ಲಿ ಬ್ಯಾರಿಕೇಡ್ ಹಾಕೋದು ವ್ಯವಸ್ಥೆ ಮಾಡೋದು ಅದನ್ನು ನಾವು ಮಾಡ್ತೀವಿ. ಇವತ್ತು ಜಿಲ್ಲಾಧಿಕಾರಿಗಳು, SP ಅವರು ಮತ್ತು ನಾವು 3 ಜನ ಖುದ್ದಾಗಿ ಮುಧೋಳ ತಾಲೂಕಿನಲ್ಲಿ ಏನು ಪ್ರವಾಹ ಪೀಡಿತ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀವಿ. ಮುಖ್ಯವಾಗಿ ಮಿರ್ಜಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಲ್ಪ ನೀರಿನ ಪ್ರವಾಹ ಹೆಚ್ಚಿಗೆ ಆಗಿರೋದ್ರಿಂದ ಅಲ್ಲಿ ಇಮಿಡಿಯೇಟಾಗಿ 12 ಕುಟುಂಬಗಳಿಗೆ ಅದು ಎಫೆಕ್ಟ್ ಆಗ್ತಾಯಿದೆ. ಹೆಚ್ಚುವರಿಯಾಗಿ ಇನ್ನೂ 40 ಕುಟುಂಬಗಳು ಸ್ವಲ್ಪ ಅಲ್ಲಿ ನಾಟ್ ಸೇಫರ್ ಝೋನಲ್ಲಿದ್ದಾವೆ. ಅವನ್ನೆಲ್ಲ ಸ್ಥಳಾಂತರ ಮಾಡಲಿಕ್ಕೆ ಸೂಚನೆ ಕೊಟ್ಟು ಬಂದಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮುಖ್ಯವಾಗಿ ನಮ್ಮ PDO ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಅಲ್ಲಿ ಸ್ವಚ್ಛತೆ ಬಗ್ಗೆ ಕ್ರಮ ತಗೊಳ್ಳೋಕೆ ಹೇಳಿದ್ದೀವಿ. ಮತ್ತು ಅಲ್ಲಿ ಊಟದ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಸೊ ಏನೆಲ್ಲ ಮೂಲಭೂತ ಸೌಕರ್ಯಗಳು ಅಲ್ಲಿ ಬೇಕು ಅದನ್ನು ವಿಲೇಜ್ ಅಕೌಂಟೆಂಟ್ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಿಕ್ಕೆ ನಾವು ಸೂಚನೆ ಕೊಟ್ಟು ಬಂದಿದ್ದೀವಿ. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮುಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.